ಪೆನ್ಷನ್ದಾರರು ಇದ್ದಾರೆ ಅಲ್ಲಿ ವರ್ಕ್ ಮಾಡೋರು, ಅವರಿಗೆ ಮಾತ್ರ 1 to 2 ಪೆನ್ಷನ್. EPF ಏನ ನಿವೃತ್ತಿ ವೇತನ ಜಾಸ್ತಿ ಬಂದಿದೆ, ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ನಮ್ಮಂತವರೆಲ್ಲ. ಯಾರಿಗೆ ಅಂತ ನೋಡಿದ್ರೆ, ಕ್ಲೀನ್ ಆಗಿ ನೋಡಿದ್ರೆ ಅವರಿಗೆ, ಅಲ್ಲಿ ಕೆಲಸ ಮಾಡೋರಿಗೆ ಯಾರಿಂದ ಸ್ವಾಮಿ ಆ ದುಡ್ಡು ಬರ್ತಾ ಇದೆ? ನಮ್ಮ ದುಡ್ಡು, ನಾವು ದುಡಿದಿರೋ ದುಡ್ಡು, ನಮ್ ಕಾಂಟ್ರಿಬ್ಯೂಷನ್, ನಾವು ತಿಂದಿರೋ ಉಪವಾಸ ಇದ್ದು ಉಳಿಸ್ಕೊಂಡು ಕೊಟ್ಟಿರೋ ದುಡ್ಡದು. ಆ ದುಡ್ಡಲ್ಲಿ ನಮ್ಗೆ ಕಟ್ಸ್ಕೊಡ್ರಿ ಅಂತಂದ್ರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಅವ್ರು ಮಾತ್ರ ಜಾಸ್ತಿ ಮಾಡಿಸ್ಕೊಂತ ಇದಾರೆ. ಇನ್ನೊಂದು, ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕಡಿಮೆ ಆಗಿದೆ ಅನ್ನೋ ಉದ್ದೇಶದಿಂದ ಈಗ ಇನ್ನೊಂದು ಅಲ್ಲಿ ಪ್ಲಾನ್ ಹಾಕಿದ್ದಾರೆ. ಏನ್ ಗೊತ್ತಾ, 1250 ರೂಪಾಯಿ ಕಟ್ಟಾಗ್ತಾ ಇತ್ತಲ್ಲ ನಮ್ದು, ಅಂದ್ರೆ 15,000 ಒಂದು ವರ್ಷಕ್ಕೆ. ಈಗ 25,000ಕ್ಕೆ ಏರಿಸ್ತಾ ಇದ್ದಾರೆ. ಅದು ಈಗ ಕೆಲವ್ರಿಗೆ ಗೊತ್ತಿಲ್ಲ, ಹೊಸಬ್ರಿಗೆ 25,000 ಅನ್ನತಪ್ಪ, ನಮ್ಗೆ 50,000 ಬರ್ತಾರೆ ಪೆನ್ಷನ್ ಅಂತ. ನಾವೀಗ ಇಷ್ಟು ವರ್ಷಗಳು ಕಟ್ಟಿ ಏನಕ್ಕೆ 3 ನಾಮ ಇಕ್ಕಿದ್ದಾರೆ. 25,000 ಕಟ್ ಮಾಡಿದಾರೆ ಅಂದ್ರೆ ಅವ್ರ ಖಜಾನ ತುಂಬಿಕೊಳ್ಳಕ್ಕಷ್ಟೇ. ಕೇಂದ್ರ ಸರ್ಕಾರದ EPF ಏನಿದೆ, ಅವ್ರ ಖಜಾನ ತುಂಬಿಸ್ಕೊಳ್ಳಕ್ಕೆ 25,000ಕ್ಕೆ ಏರಿಸ್ತಾ ಇದ್ದಾರೆ. ಅದು ಬೇಸಿಕ್, ಟೋಟಲ್ ಬೇಸಿಕ್ ಸೇರ್ಸೋದು. OT ಆಗ್ಲಿ, ಅವ್ರ ಏನ ಮಾಡಿ ನೈಟ್ ಬಾಟ ಇಂಟ್ರೆಸ್ಟೆಡ್ ಇನ್ನೊಂದು ವಾಳು ಮೂಳು ಬರ್ತಾವಲ್ಲ, ಅವೆಲ್ಲ ಸೇರಿಸ್ಬಿಟ್ಟು ಅದಕ್ಕೆ 50% ಬೇಸಿಕ್ ಸೇರ್ಸೋದು. ಬೇಸಿಕ್ ಅಂತ ಲೆಕ್ಕ ಆಗ್ಬಿಟ್ಟು 2,000 ಚಿಲ್ಲರೆ ಒಂದ್ ತಿಂಗಳಿಗೆ. 25-30 ವರ್ಷ ಸರ್ವಿಸ್ ಅಂದ್ರೆ ಎಷ್ಟು ಲಕ್ಷ ಆಗುತ್ತೆ ನಿಮ್ಗೆ? 2,082 ರೂಪಾಯಿ ಆಗುತ್ತೆ. 2,088 ರೂಪಾಯಿ ಒಂದು ತಿಂಗಳಿಗೆ, 25,000 ರೂಪಾಯಿ ಒಂದು ವರ್ಷಕ್ಕೆ. ನಾವು 15,000 ಕಟ್ತಾ ಇರೋರಿಗೆ 1,000, 1,500, 2,000. ಯೋಚನೆ ಮಾಡಿ ಸ್ನೇಹಿತರೆ, ಯಾರು ರನ್ನಿಂಗ್ ಅಲ್ಲಿ ಇರೋರು ಯಾರು ಇಲ್ವೇನಿಲ್ಲ, ಎಲ್ಲ ನಾವು ನಿವೃತ್ತರೆ. ಆದ್ರೆ ಇವರ ಪ್ಲಾನ್ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿ ಖಾಲಿ ಆಗಿದೆ. ನಾವೊಂದು ಡಿಮ್ಯಾಂಡ್ ಮಾಡ್ತಾ ಇದೀವಿ ಎಲ್ಲಾ ರಾಜ್ಯಗಳಿಂದಾನು. ಒತ್ತಡ ಸೀರಿಯಸ್ ಆಗಿ ಹೋಗಿದೆ, ಅಲ್ಲಿ ಒತ್ತಡ ವಿಪರೀತಿಯಾಗಿ ಹೋಗ್ತಾ ಇದೆ. ಅಲ್ಲಿ ಕನಿಷ್ಠ ಪಕ್ಷ ಪ್ರತಿ ತಿಂಗಳಿಗೂ ಇಲ್ಲಿ ನಡೀತಾ ಇದ್ದಂಗೆ ಪ್ರತಿಯೊಂದು ರಾಜ್ಯದಲ್ಲೂ ನಡೀತಾ ಇದೆ. ಪ್ರತಿಯೊಂದು EPF ಆಫೀಸ್ ಹತ್ರನೂ ನಡೀತಾ ಇದೆ, ಪೆನ್ಷನ್ ಆಫೀಸ್ ಹತ್ರ ಪ್ರತಿಭಟನೆ ನಡೀತಾ ಇದಾವೆ. ಇವ್ರಿಗೆ ಏನಾದ್ರು ಹಾಕೋಣ ಅನ್ನುವ ಉದ್ದೇಶ ಇರಬಹುದೇನೋ. ಹಾಕೋಣ ಅನ್ನೋ ಉದ್ದೇಶ ಇದ್ರೆ ರನ್ನಿಂಗ್ ಅಲ್ಲಿ ಅವರು ಕಿತ್ಕೋಬೇಕಲ್ಲ. ಆ ಒಂದು ಉದ್ದೇಶದಿಂದಾನೆ 25,000ಕ್ಕೆ ಏರಿಸ್ತಾ ಇದಾರೆ ಸ್ನೇಹಿತರೆ. ಏನೇ ಆಗಲ್ಲ, ಅವ್ರಿಗೆ ಕೂಡ ಬೆನಿಫಿಟ್ ಸಿಗಲ್ಲ. ಇದೇ ಬೆನಿಫಿಟ್ ನಮ್ಗೇನ್ ಸಿಗ್ತದೆ, ಅದೇ ಬೆನಿಫಿಟ್ ಸಿಗೋದು. ಅದನ್ನ ಟಿವಿಗಳಲ್ಲಿ, ಪೇಪರ್ ಅಲ್ಲಿ ಬಂದ ತಕ್ಷಣ ಸುಮಾರು ನಮ್ಮ ಸ್ನೇಹಿತರೆಲ್ಲ ಕೇಳಿದ್ದಾರೆ, ಏನ್ ಸರ್ ಆಗೋಯ್ತಂತೆ, ಪೇಪರ್ ಅಲ್ಲಿ ಬಂತು PF ನೋಡಿ ಈ ತರ ಪೆನ್ಷನ್. ಯಾರಿಗೆ? ಪೇಪರ್ ಅಲ್ಲಿ ಕೆಳಗಡೆ ಮಧ್ಯದಲ್ಲಿ ನೋಡ್ತಾ ಬಂದ್ರೆ EPF ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ. EPS ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ನಾವು ಹೊರಗಡೆ ಹೋಗಿದೀವಲ್ಲ, ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಆ ಲೆಕ್ಕದಲ್ಲಿ ಅವ್ರಿಗೆ. ಯಾಕಂದ್ರೆ ನಮ್ಮ ದುಡ್ಡಿಂದ ಮಾತ್ರ ಸಂಬಂಧ ಇದೆ. ನಮ್ಮ ದುಡ್ಡಲ್ಲಿ ಬರ್ತಾ ಇದೆಯಲ್ಲ, 1-2 ಬರ್ತಾ ಇದೆಯಲ್ಲ ಬಡ್ಡಿ ಸಮೇತವಾಗಿ, ಅವ್ರ ಇಷ್ಟಾನುಸಾರ ಈ ತರ ಆಗ್ತಾ ಇದೆ ಸ್ನೇಹಿತರೆ. ಹೆಸರು ಮಾತ್ರ ನಿಧಿ ಆಪ್ತ ನಿಕಟ್ಟು. ಯಾರು ಉದ್ಧಾರ ಮಾಡ್ತಾ ಇದಾರೆ? ಯಾವ ನೌಕರರಿಗೆ ಕಷ್ಟ ಸುಖ ಕೇಳ್ತಾ ಇದಾರೆ ಇವರು? ಇದು ಆಮೇಲೆ 6 ತಿಂಗಳಿಗೊಂದು, ಅದು ಬೇರೆ ಒಂದು CBT 3 ತಿಂಗಳಿಗೊಂದ್ಸರಿ CBT ಎಲ್ಲಾ ಕಡೆ ನಡೀತಾ ಇದೆ. ಏನ್ ನಡೀತಾ ಇದೆ ಒಂದು ವಿಚಾರ ಕೂಡ ಈಚೆಗೆ ಬರಲ್ಲ. ಒಂದು ವಿಚಾರ ಕೂಡ ಅಲ್ಲಿ 8-10 ನಮ್ಮ ರೆಕಗ್ನೈಸ್ಡ್ ಯೂನಿಯನ್ಸ್ ಅದರಲ್ಲಿ ಇದ್ದಾರೆ, ಯೂನಿಯನ್ ಲೀಡರ್ಗಳು ಇದಾರೆ ಅದರಲ್ಲಿ. CBT ಮೀಟಿಂಗ್ ಅಲ್ಲಿ ಅವರು ಯಾವ ಮಾತು ಚರ್ಚೆ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಆ ಯೂನಿಯನ್ ಲೀಡರ್ಗಳು ಯಾರು, ಯಾವ್ಯಾವ ಸ್ಟೇಟ್ನವ್ರು ಇದ್ದಾರೆ, ಯಾವ್ಯಾವ ಡಿಸ್ಟಿಕ್ನವ್ರು ಇದ್ದಾರೆ ನಮ್ಗೆ ಗೊತ್ತಿಲ್ಲ. ನಮ್ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಅವರು 8-10 ಯೂನಿಯನ್ ಇರೋದು. ಪ್ರತಿ 3 ತಿಂಗಳಿಗೊಂದ್ಸಲ ಅವರೆಲ್ಲ ಸೇರ್ತಾ ಇದ್ದಾರೆ. ಅವರೆಲ್ಲ ಒಂದು ಒಪ್ಪಿಗೆ ಇಲ್ದಾರೇನೆ ಇವ್ರು 25,000ಕ್ಕೆ ಏರಿಸ್ತಾ ಇದಾರ. ಕಟ್ ಮಾಡೋದಕ್ಕೆ ನಾ ಮುಂದೊಂದು ಬರ್ತಾರೆ, ಕೊಡೋದಕ್ಕೆ ಮಾತ್ರ ನಮ್ ದುಡ್ಡು ಇಲ್ಲ ಇವರಿಗೆ. ಅದಕ್ಕೋಸ್ಕರ ನ್ಯಾಯಾಲಯದಿಂದ ಚಾಟಿ ಬೀಸಿಸೋದು ಒಂದು, ಈಗಾಗಲೇ ಚಾಟಿ ಬೀಸಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಇನ್ನೊಂದು, ನಾವು ಏನೇ ಇದ್ರು ಕೂಡ ಪ್ರತಿಯೊಬ್ಬರು ಈಗ 20-22ರಿಂದ ಈ ಕಡೆ ರಿಟೈರ್ಡ್ ಆಗ್ತಾ ಇರೋರು ಬರ್ಬೇಕು ಮುಂದಕ್ಕೆ. ಯಾಕೋ ಅವ್ರನ್ನ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ಸ್ವಲ್ಪ ಬಂದಿರೋ ದುಡ್ಡು PF, ಗ್ರಾಜ್ಯುಟಿ, ಎನ್ಕ್ಯಾಶ್ಮೆಂಟ್ ಸ್ವಲ್ಪ ಇರ್ತದೆ. 3-4 ವರ್ಷ ಇಟ್ಕೊಂಡಿರ್ತಾರೆ. ಖಾಲಿ ಆಗ್ಬೇಕದು. ಖಾಲಿ ಆದ್ಮೇಲೆ ಆವಾಗ ಬರ್ತಾರೆ. ಸ್ವಲ್ಪ ಬನ್ನಿ, ಏನೋ ದುಡ್ಡು ಕೇಳ್ತಾ ಇದೆ ಯಾರಾದ್ರು, ಇಲ್ಲಿಗೆ ಬರೋರ್ಗೆ ಯಾರಿಗಾದ್ರು ದುಡ್ಡು ಕೇಳ್ತಾ ಇದ್ದಾರೆ ಯಾರಾದ್ರು, ಹೋಗ್ಲಿ. ಎಲ್ಲ ಬಸ್ ಚಾರ್ಜ್ ಕೊಟ್ಬಿಡ್ಬೇಕಾ? ಫ್ರೀಯಾಗಿ ಪಾಸು ಆಗಿದೆ, ಅನುಕೂಲ ಆಗಿದೆ. ತಿಂಗಳಿಗೆ 1-2 ಸಾರಿ ಇಲ್ಲ, ಇಲ್ಲಿಗೆ ಮೈನ್ ಒಂದೇ ಸಾರಿ 27 ಅಥವಾ 28 ಒಂದು ದಿನ 1 ಗಂಟೆ ಹೊತ್ತು ಸ್ನೇಹಿತರೆ. ಏನ್ ಹೋಗ್ತದೆ, ಏನ್ ಕಳ್ಕೊಳ್ಳೋದೇನಿದೆ? ನಾವು ಹೋರಾಟ ಮುಂದುವರಿಸೋಣ, ಒಂದೇ ನಂಬಿಕೆ ಮೇಲೆ ಹೋಗೋಣ. ನಾವು ನಮ್ಮ ನಂಬಿಕೆ ಯಾವತ್ತೂ ಹುಸಿ ಆಗಲ್ಲ. ಇದಂತೂ ಜ್ಞಾಪಕ ಇಟ್ಕೊಂಡ್ರೆ, ನಮ್ಮ ನಂಬಿಕೆ, ನಮ್ಮ ಹೋರಾಟಗಳು ಯಾವತ್ತೂ ಹುಸಿ ಆಗಲ್ಲ. ಆ ಪರಿಸ್ಥಿತಿಗಳು ಬರ್ತಾ ಇದಾವಲ್ಲಿ.